ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ನಂಗೆ ಅಣ್ಣ ಇಲ್ಲ ಮಧ್ಯಾಹ್ನ 3 ಗಂಟೆ ತನಕ ನೀನು ಉಚ್ಚಾರಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು ಏನು ಬಸ್ ಸ್ಟ್ಯಾಂಡ್ ಇಡಿಯಟ್ ಏನು ಏನಾಯ್ತು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ನಿಮ್ದು ದಕ್ಷಿಣ ಆಫ್ರಿಕಾದಾಗ ಬೆಂಗಳೂರು ಕೊಂಗಿಡಿ ಅಂತ ಕೆಲಸ ಮಾಡ್ತಾರಪ್ಪ ಇವರು ಅಣ್ಣ ಅಲ್ಲ ಹೊಲ ಮಾಡಾಯ್ತು ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ ಮಾಡ್ದಂಗಿಲ್ಲ ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಹಲೋ ಏನ್ ಕರ್ಮ ಮಾಡಿದವ ನಾವೇನು ನನ್ಗೇನು ಮನೆಲ್ಲ ಧರ್ಮಿಸ್ತಾ ಇರ್ತದೆ ಒಂದು ಹೊರನಾಡಿಗೆ ಒಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆ ದಾಸವಾಳದ ಗಿಡ ಹಾಕಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ಹೇಳ್ಬಾರ್ದು ನಾವು ಕರ್ಕೊಂಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು ನಾವ್ ಮಾಡ್ತಿದ್ವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇಟ್ಟು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ ಕೈ ಮುಗಿದು ಕಾಲಿಗೆ ಬಿಡ್ತಿದ್ದು ಹೊಂಡ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ನಮ್ಗೆ ಇಲ್ಲ ನೀವು ನಮ್ಗೆ ಟೈಮ್ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೀನು ನಮ್ಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು ನಾನು ಆಲೆ 4 ಗಂಟೆ ಆಗ್ತಾ ಬಂತು ಮಧ್ಯಾಹ್ನದ ಊಟ ಮಾಡ್ಬೇಕು ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ ವಿಧಾನಸೌಧದಲ್ಲಿ ಟೈಮ್ ಆಯ್ತಾ ವಿಧಾನಸೌಧದ ಅಲ್ಲೇ 4 ಗಂಟೆ ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬರ್ತಾ ಕರ್ಕೊಂಬರಕ್ ಹೋಗ್ಬೇಕು ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿಗೆ ನಾನು ಒಂದು ಅಂದ ಮಾಡ್ಬಿಟ್ಟು ಬರ್ತೀನಿ ಕೂಲ್ ಮಾಡ್ತೀನಿ ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ ಯಾವ ಕೇಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ ಹೌದಾ ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ ಓಹೋ ತಿರ್ಗಾ ಇವರು ಇಟ್ಟಿಂದ ವರ್ಷ ಕಾಣ್ತಾರೆ ಇವ್ರು ಬಂತಣ್ಣ ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಹೌದಾ ಅಣ್ಣ ಇನ್ನೇ ಅಣ್ಣ ಕಾಂಗ್ರೆಸ್ ಬಿಟ್ಟಲ್ಲ ಮಗ ಗೊಬ್ಬು ವಾಸಿ ಬಿಡ್ತಿದ್ವಿ ಹುಚ್ಚಿಡುತ್ತವ್ರಲ್ಲಿಗೆ ಯಾಕಣ್ಣ ಯಾರಣ್ಣ ಬಿಟ್ಟಿದ್ದು ಯಾರ್ಬಿಟ್ರಪ್ಪ ಏನ್ ನಾಯಿಗೆ ಬಿಡ್ತು ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ ಹಲೋ ಸ್ವಾಮಿ ಒಂದು ಅಂದ ಮಾಡಕ್ ಬಿಡ್ತೀರ ನನ್ ಟೈಮು ಅಲ್ಲ 1 ನಿಮಿಷ ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು ಈಗ ಯಾವ್ದ ನಾಯೇನು ಹುಚ್ಚು ಏನಾತ ವಾಸನೆ ಅವಾಗ ಯಾರು ಕೇಳ್ತಲ್ಲ ಯಾರಿಗೆ ಸ್ವಾಮಿ ಒಂದ ಮಾಡ್ಬೇಕು ನಾನು ಆಯ್ತು 1 ನಿಮಿಷ ತಡಿ ಅವಾಗ ಕೇಳ್ತಲ್ಲ ಯಾರಿಗೆ ಕೇಳಿದೆ ಹೇಳು ಅದಕ್ಕೆ ಹೇಳು ಯಾರು ಯಾ ಕಡೆ ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ಅಂದ್ರಿ ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ ಹೇಳು ಅಲ್ಲ ಅಣ್ಣ ನರಸಿಂಹಣ್ಣ ನರಸಿಂಹಣ್ಣ ಅವನ ಅಮ್ಮ ನರಸಿಂಹರಾಜ ಸುಮ್ಮನೆ ಫೋನ್ ಒಂದ ಮಾಡಕ್ ನಾನು ನೀನ್ ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ ಒಂದು 18 ಆಯ್ತು ಹೇಳಣ್ಣ ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ ನೀನ್ ಯಾವಾಗ ಟಿಕ್ಕು ಬಿಡ್ದಾಗ ಅವಾಗ ಕರ್ಕೊಂಡ್ ಬರ್ತೀನಿ ಯಾರಿಗ್ ತಿಕ್ಲು ಮತ್ತೆ
ಆಯ್ತು ಸ್ವಾಮಿ. ಆದ್ರೆ ಮಾತಾಡಿದ್ವಲ್ಲ ಅದೆಲ್ಲ ರೆಡಿ ಮಾಡಿರೋ ಸ್ವಾಮಿ. ನಾನು ಸ್ನಾನ ಮಾಡ್ತಾ ಇದ್ದೀನಿ. ಆಯ್ತು ಸ್ವಾಮಿ, ಒಳ್ಳೇದು. ಒಳ್ಳೇದು ಸ್ವಾಮಿ. ಓಯ್ ಹಲೋ ಹಲೋ. ಒಂದು ನಿಮಿಷ ನೀನು ಹೇಳ್ದಂಗಲ್ಲ ನಾನು ಕೇಳೋದು, ನೀನೇನು ನನ್ನ ರೆಡಿ ಮಾಡೋ ಅನ್ನೋದು. ಒಂದು ನಿಮಿಷ ನಾನು ಏನು ಕೇಳೋದಕ್ಕೆ ನಿನಗೆ ಫೋನ್ ಮಾಡಿರೋದು. ನೀನು ರೆಡಿ ಮಾಡ್ಕೊ ಅನ್ನೋದು ನನಗೆ ಗೊತ್ತೈತೆ. ಅದೊಂದು ಕೆಲಸ ಮಾಡೋಕ್ಕೆ ನೂರಾರು ನನ್ನ ಹತ್ರ ಸೇವಕರು ಇದ್ದಾರೆ. ನೀನು ಅದನ್ನ ಹೇಳ್ಬೇಡ, ಗೊತ್ತಾಯ್ತಾ? ಏನಕ್ಕೆ ಬೆಳಿಗ್ಗೆ ಅವನಿಗೆ ಮಾಡಿ ನಾನು ಯಾರ ಮಾಡಿವ್ರಿ ಅಂತ. ಹೇಳಿ ಸ್ವಾಮಿ. ಅಲ್ಲ ನೀನೇನು ನನಗೆ ರೆಡಿ ಮಾಡ್ಕೊ ಅಂತ ಹೇಳೋದು? ದುಡ್ಡು ಕೊಟ್ಟಿದ್ಯಾ? ಏನ್ಕರ ದುಡ್ಡು ಇಸ್ಕೊಂಡಿದ್ದೀನಿ ನಾನು ನಿನ್ನ ಹತ್ರ? ಇಲ್ಲ ಸ್ವಾಮಿ. ಮತ್ತೆ ಏನು ಅಷ್ಟು ರೋಪ ಕೆಲ್ಸದ ಆಳ್ಗಳಿಗೆ ಹೇಳ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಸ್ವಾಮಿ, ಆಯ್ತು ಆಯ್ತು ಅಂತ ಏನು ಕಟ್ ಮಾಡ್ತಿದ್ಯಾ? ಅಲ್ಲ ಶಕ್ತಿ ತುಂಬ್ತೀನಿ ಅಂದ್ರಲ್ಲ. ಶಕ್ತಿ ತುಂಬೋದಕ್ಕೇನೆ. ಮತ್ತೆ ನಾನು ಏನೋ ಒಂದು ವಿಷಯ ಕೇಳಬೇಕಾಗಿತ್ತು. ನಿನ್ನ ಮನೆ ಇರೋದು ಯಾವ ದಿಕ್ಕಿಗೆ? ಇದು ಸೂರ್ಯ ಹುಟ್ಟದಲ್ಲ ಆ ಕಡೆಗೆ. ಸೂರ್ಯ ಹುಟ್ಟದ? ಸೂರ್ಯ ಹುಟ್ಟೋ ದಿಕ್ಕಿಗೆ ಇಲ್ವಲ್ಲ ನಿನ್ನ ಮನೆ? ಹುಡ್ತಾ ಇದ್ದಾನೆ ಸೂರ್ಯ, ಎದುರುಗಡೆಗೆ ಬಾಕ್ಲು. ಇಲ್ವಲ್ಲ ನಿಂದು. ಯಾವ ಕಡೆಗೆ ಇದು? ಚೋಳೂರು ಕಡೆಗೆ ನಿಮ್ಮ ಮನೆ ಯಾವ ಕಡೆಗೆ ಐತೆ? ತುಮಕೂರು ಕಡೆ ಬಾಕ್ಲು. ತುಮಕೂರು ಕಡೆಗೆ ಬಾಕಲ್ ಸ್ವಾಮಿ. ತುಮಕೂರು ಕಡೆಗೆ ಅಲ್ಲ, ಕುಣಗುಲ್ ಕಡೆಗೆ ಇರ್ಬೇಕು ನಿನ್ನ ಬಾಕ್ಲು. ಕುಣಗುಲ್ ಕಡೆಗೆ ಇದು ಬಾತ್ರೂಮ್ ಸ್ವಾಮಿ, ಬಾತ್ರೂಮ್ ಬಾಕ್ಲು. ಹೌದಾ? ಏನ್ ಫೋನ್ ಮಾಡೋದಿಲ್ಲ, ಬರ ಅಂತ ದಡ ಬಡ ಅಂತ. ಹಲೋ ಹಲೋ. ಈಗ ಕಾಲ ಸಂವತ್ಸರೆ ಸುಮ್ಮನೆ ಬರೇ ಇದನ್ನ ಕೇಳಿ ಒಟ್ಟು ಉಂಟ್ಕೊಂಡ್ ನನಗೆ. ಹಲೋ ಹಲೋ ಸ್ವಾಮಿಗಳೇ. ಅಲ್ಲೇ ಎಲ್ಲೋ ಹೋಗ್ತಿದ್ಯಲ್ಲಪ್ಪ? ಇಲ್ಲ ಸ್ವಾಮಿ, ರೋಡಾಗ ನಿಂತಿದ್ದೀನಿ. ಇಲ್ಲಿ ಎಲ್ಲ ಅವರು ಕೇಳಿಸ್ಕೊಂತಾರೆ. ಏನೋ ಮಾಡ್ತಾ ಹೇಳ್ತಾವ ಅಂತ ಇವರೆಲ್ಲ ತಿಳ್ಕೊಂತಾರ. ಹೌದಾ? ಕಾಲ ಸಂವತ್ಸರೆ ಕಾವಲಿದಿಂದ ಕಾಲ ಸಂವತ್ಸರಿನ ಕಾಳಿದ ಶೋಭಿದ ಅಲಸಿದಿಂದ ಲಿಂದ ಸವಿದ. ಒಳ್ಳೆ ಸ್ವಾಮಿ. ಅರ್ಜೆಂಟ್ ಬರ್ತಿದ್ವಿ. ಹಲೋ ನೀನಲ್ವಾ? ಹಲೋ ಹಲೋ. ಏನದು? ಇಲ್ಲದಲೆ ಹಲೋ ಇಲ್ಲದಲೆ ತಾಂತಿದ್ದೆ ಸ್ವಾಮಿ. ಓಂ ಗುರುಭ್ಯೋ ನಮಃ. ಸ್ವಾಮೀಜಿ ಹೇಳ್ತಾರೆ, ಒಂದು ಮಾತನ್ನು ಕೇಳು. ಆಯ್ತಾ? ನೋಡು, ವಿಳ್ಯದೆಲೆ ಮಾಡ್ಕೊಂಬಂದಿಯ ಲಕ್ಷ್ಮಿ. ಒಳ್ಳೇದು ಸ್ವಾಮಿ, ಒಳ್ಳೇದು. ವಿಳ್ಯದೆಲೆ ಮಾಡ್ಕೊಂಬಂದ್ರ ಸ್ವಾಮಿಗಳು ಯಾರು? ಒಳ್ಳೇದು, ಅದೆಲ್ಲ ಒಳ್ಳೇದಾಗುತ್ತೆ. ನನಗೂ ಯಾಕ ರಾತ್ರಿಯಿಂದ ಹಂಗೆ ಆಗ್ತಾ ಇದೆ. ಹೇಳಿ ಸ್ವಾಮಿ. ನಿನ್ಗೆಲ್ಲ ಒಳ್ಳೇದಾಗೋ ಟೈಮ್ ಒಳಗೆ ಬಂದೈತೆ. ಆಹಾರ ಸೇವನೆಯಿಂದ ಇದು ಪರಿಪತ್ರಗಳಾಗಿ ಈಗಿನ ಪದಾರ್ಥಗಳು ತುಂಬಾ ಇಲ್ಲಪ್ಪ, ಎಲ್ಲ ಈ ಕಲಮಿಶ್ರಿತ ವಿಷ ಮಿಶ್ರಿತ ಆಹಾರಗಳಾಗಿ ಯಾಕೆ ಎಲ್ಲ ತುಂಬಾ ಆರೋಗ್ಯ ಸರಿಯಾಗಿಲ್ಲಪ್ಪ. ಎಲ್ಲರ ಆರೋಗ್ಯನೂ ನಾವು ಸರಿ ಮಾಡ್ತೀವಿ. ನಿಮ್ದು ಏನು ಸೌಂಡ್ ಬಂದಂಗ ಆಗುತ್ತೆ, ನಿಮ್ದೇ ಆರೋಗ್ಯ ಸರಿ ಇಲ್ಲ ಕಾಣುತ್ತಪ್ಪ. ಅದೇನೆ ಯಾಕೋ ಒಂದ್ ಸ್ವಲ್ಪ ಗ್ಯಾಸ್ ಟ್ರಬಲ್. ಹೇಳಿ ಸ್ವಾಮಿ. ಆಮೇಲೆ ಮಾಡ್ತೀನಿ ಸ್ವಾಮಿ ನಾನೇ. ಹಲೋ, ಒಂದ್ ನಿಮಿಷ, ನನಗೆ ಬೇರೆ ಕೆಲ್ಸಗಳಿದಾವೆ, ಸಮಾಧಾನ ಮಾಡ್ಕೋ. ಏನ್ ಮಾಡಕ್ಕಾಗುತ್ತೆ? ಅವೆಲ್ಲ ದೈವ ಲಿಖಿತ, ಅವೆಲ್ಲ ಅಲ್ವಾ? ಇದು ಹೇಳಪ್ಪ. ಪಾಪ ಇದು ಒಂದಿಷ್ಟು ಇದನ್ ಕೊಡ್ತೀನಿ. ಇದು ಏನೋ ಇಲ್ಲಿ ಯಾರು ಕೈಗೆಲ್ಲ ಬಳದಾಕ್ತಾರ ವಾಸನೆ. ಇವ್ರೆ ಒಂದ್ ಪ್ಯಾಕೆಟ್ ಕೊಡ್ತೀನಿ. ಯಾರು ಕಕ್ಕಿ ಹೋಗ್ಬಿಟ್ಟವ್ರಿಗೆ ಸೌಂಡ್ ಬಂದಿಲ್ಲ ವಾಸನೆ. ಆಮೇಲೆ ನಾನೇ ಮಾಡ್ತೀನಿ ಸ್ವಾಮಿ. ತಡಿಯಪ್ಪ ಒಂದ್ ನಿಮಿಷ. ಇಲ್ಲೇನೋ ಗಲೀಜಾಗಿದೆ, ವಾಸನೆ ಬರ್ತಾಯಿದೆ ಸ್ವಾಮಿ. ಒಂದು ನಿಮಿಷ ತಡಿ. ಆಯ್ತಾ? ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ರಾತ್ರಿ ನಾನು ಮಾಡ್ಬೇಕಾಗಿರೋದು, ನಿನ್ನೊಂದು ಮೂರ್ತಿ ಮಾಡ್ತೀನಿ.
ಗೊಂಬೆ. ಹಾ. ನಿಂದು ಮಚ್ಚೆ ಎಲ್ಲೈತೆ? ಮೊಟ್ಟೆ ಮಚ್ಚೆ ಮಚ್ಚೆ ಮೈ ಮೇಲೆ ಮಚ್ಚೆ. ಈ ಇನ್ನು ಮೇಲೆ ಮ್ಯಾಗಡೆ ಮೇಲ್ಗಡೆ. ಅಲ್ಲೇ ಪಕ್ಕನೆ ಕೂದಲು ಮಧ್ಯದಲ್ಲಿ ಐತಿ. ಕರೆ ಮಚ್ಚೆ ಕರೆ ಮಚ್ಚೆ. ಈಗ ಐತ ಇಲ್ಲೋ ನೋಡ್ಕೊಳಪ್ಪ ಒಂದ್ಸರಿ. ಇಲ್ಲೆಲ್ಲ ಜನ ಹೆಂಗಸರುಗಳು ಪಾತ್ರೆ ತೆಗ್ತಾವ್ರ ಸ್ವಾಮಿ. ತೂ ಅಂತ ಬಿಟ್ರು ಆಮೇಲೆ ಮಾಡ್ತೀನಿ ಸ್ವಾಮಿ. ಅಲ್ಲಪ್ಪ ಮಚ್ಚೆ ಐತೋ ಇಲ್ಲೋ ನೋಡಪ್ಪ. ನೋಡ್ತೀನಿ, ನೋಡಿ ಫೋನ್ ಮಾಡ್ತೀನಿ ಸ್ವಾಮಿ. ಈಗ ಹಂಗೆ ನೋಡಪ್ಪ, ನಂಗೆ ಟೈಮ್ ಐತೆ, ಬೇರೆ ಕೆಲ್ಸಗಳಿದಾವೆ. ಇದು ಯಾರೋ ವಾಂತಿ ಗಲೀಜು ವಾಶ್ ಬರ್ತಾಯ್ತು ಸ್ವಲ್ಪ ಇದನ್ನ ರೆಡಿ ಮಾಡ್ತೀನಿ, ಕೆಳಂಗ್ ಆಗ್ತೀನಿ. ನನಗೆ ವಾಂತಿ ಬಂದಂಗ ಆಗ್ತಾ ಇತ್ತು. ಮಾಡ್ಕೊಂಡಿದ್ರೆ ಅದು ಬೆಳಗ್ಗೆ ಆಗತನ ಮಾಡಿದೆ ನಾನು. ಹಲೋ ಹಲೋ, ಅದು ವಾಂತಿ ಟೈಮ್ ನೋಡ್ಕೊಂಡು ನೋಡಪ್ಪ ಯಾರದೋ ಯಾರೋ ಮಾಡ್ಬಿಟ್ಟಾರೆ ಸ್ವಾಮಿ ಪರಮಾತ್ಮ. ಯಾಕೋ ಹೊಟ್ಟೆ ಆರೋಗ್ಯನೇ ಸರಿ ಇಲ್ಲ ಈಗ ಮಗ. ಹಲೋ, ಇದೊಂಚೂರು ಗುಡಿಸ್ತೀಯ ಅಷ್ಟು ಬರ್ತಿದ್ವಿ. ಹಲೋ, ಆಮೇಲೆ ಮಾಡಿ ಸ್ವಾಮಿ, ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಇಲ್ಲ ಯಾಕೋ ಆರೋಗ್ಯ ಸರಿಯಾಗಿಲ್ಲ, ಆಮೇಲೆ ಮಾಡಕ್ ಆಗಲ್ಲ. ತೋರಿಸಿ ಹೇಳಿ, ಅಷ್ಟು ಅದನ್ನ ಮಾಡ್ತೀನಿ. ಫುಲ್ ಅಂತ ಬಿಡು. ಅದೇ ನಮ್ಗೆ ಯಾರು ಸುದ್ದಿ ನಮ್ ಸಮಾಚಾರ ಬರ್ದಂಗೆ ನಾವು ಕೊಟ್ಟಿರೋ ದುಡ್ಡೆಲ್ಲ ವಾಪಸ್ ಬರಂಗೆ. ಮಕ್ಕಳು ಮನೆ ಎದ್ದೇಳ್ರಪ್ಪ ಹೋಗೋಣ ಸ್ವಾಮಿ. ತಗೊಳ್ಳಿ ತಟ್ಟೆಲಿಕ್ಕಿದೀವಿ ಹಣ್ಣು ಹಂಪಲು ಪಂಚೆ. ಈಗ ಅಣ್ಣಾರೇ ಸ್ವಾಮಿ ನೋಡಿ ಲೆಕ್ಕ ಹಾಕಿ ನಾವು ಬಂದಾಗ ಫೋನ್ ನಂಬರ್ ಒಂದು ಅದ್ರಾಗ ಚೀಟಿ ಬರ್ತ್ ಕಳಿಸಿ ಸ್ವಾಮಿ. ಅಣ್ಣಾರೇ ಒಂದ್ ನಿಮಿಷ, ನಮ್ಗೆ ಬಸ್ಸಿಗೆ ಟೈಮ್ ಆಗ್ತದೆ. ನಾವು 12 ಜನ ಬಂದಿದೀವಿ ಅಣ್ಣಾರೇ. ಕಷ್ಟ ಪರಿಹಾರ ಆಗಿದೆ ಸ್ವಾಮಿ. ಹಂಗ ಆಡ್ತೀಯ ನೋಡ್ಲಿ, ಎಲ್ಲೆಲ್ಲಿ ಎಷ್ಟೆಷ್ಟು ದೂರದಿಂದ ಸ್ವಾಮಿಗಳೆಲ್ಲ ಬಲ್ಲ ಕೇಳಾಕಂದವ್ರು, ನೀನು ಎದ್ದು ಆಚೆ ಅಂತೀಯ. ನಮ್ಗೆ ಕಷ್ಟ ಪರಿಹಾರ ಮಾಡ್ಯವ್ರಿ ಈ ಸ್ವಾಮಿಗಳು. ಮಳಿದಾಯ್ತು ಆಚೆ ಕಡೆಗೆ. ಇದ್ಯಾ ಸ್ವಾಮಿಗಳು ಈಗಲ್ಲ, ಇವಳು ಯಾವ ಇವಳು ನೋಡಿ ಮಕ್ಳು ಟೈಮ್ ಆಗ್ತದೆ. ಮಕ್ಳಿಗೆ ಹಾಲಿಲ್ಲ ಸ್ವಾಮಿ. ನಾವು ಹೊತ್ತಿಗೆ ತಗೊಳ್ಳಿ. ನಿಮ್ ಎಳೆ ಮಕ್ಳುಗಳೆಲ್ಲ ಬಂದವೆ. ನಿಮ್ ಕಷ್ಟ ನಾವು ನಮ್ಮ ಕಷ್ಟ ನೀವು ಪರಿಹಾರ ಮಾಡಿದ್ದೀರಾ ಸ್ವಾಮಿ. ನಾವು ನಿಮ್ಮ ಫೋಟೋಗಳು ಕೊಡಿ ಸ್ವಾಮಿ. ಇದು ನಮ್ಗೊಂದು ಚೀಟಿ ಕಳಿಸಿ ಸ್ವಾಮಿ, ಇದು ಫೋನಿನ ಚೀಟಿನ ಸ್ವಾಮಿ. ಭಕ್ತ ನರಸಿಂಹರಾಜು ಏನ್ ಸ್ವಾಮಿ? ನೋಡಪ್ಪ, ಭಕ್ತಾದಿಗಳು ತುಂಬಾ ಇದ್ ಮಾಡ್ತಾ ಇದಾರೆ. ಇನ್ನ ಎಷ್ಟು ಜನ ಇದಾರೆ ಗೊತ್ತಾ? ಇನ್ನ 60-70 ಜನ ಇದಾರೆ. ಪರಮಾತ್ಮ. ಒಬ್ಬೊಬ್ರಿಗೆ 5 ನಿಮಿಷ ಅಂತಂದ್ರು ಇನ್ನ ಎಷ್ಟೊತ್ತಾಗುತ್ತೆ ಹೇಳು ನರಸಿಂಹರಾಜು. ಇವ್ರು ಈ ಎಜುಕೇಶನ್ ಮಾಡಿಲ್ಲ ಸ್ವಾಮಿ. ಇಲ್ಲಿ ನಮ್ಮ ಮನೆಯವರು ನಿಮ್ಮ ಶಾಸಕ ಬೆಂಕಿ ಎದ್ದು ಹಾಚ್ಕೋಗು ಅಂತ ಅಂತಾರ ಸ್ವಾಮಿ. ಮಳಿತೈತೆ ಎಲ್ಗೋ. ಈಗ ಒಂದ್ ಕೆಲ್ಸ ಮಾಡ್ತೀನಿ ನರಸಿಂಹರಾಜು. ಏನ್ ಸ್ವಾಮಿ? ಅವ್ರು ನನ್ನ ಭಕ್ತಿ ಬಗ್ಗೆ, ನನ್ನ ದೇವ್ ಶಕ್ತಿ ಬಗ್ಗೆ ಪರೀಕ್ಷೆ ಮಾಡ್ತಾರಲ್ವಾ? ನಮ್ಗೆ ನಮ್ಮ ಮಂದಿಯವರೇ ಸಾಕು. ಯಾ ಯಂತ್ರನು ಬೇಡ, ಮಂತ್ರನು ಬೇಡ, ನಮ್ಮ ಮಂದಿಯವರೇ ಸಾಕು. ಇಲ್ಲಿ ಕೇಳಕ್ಕೆಲ್ಲ ಆಚೆಗೆ ಹೋಗು ಅಂತ ಅಂತಾರ. ಒಂದು ನಿಮಿಷ ನಾನು ಹೇಳತ್ತಾಗ ಕೇಳಿಸ್ಕೊ. ಈಗ ಅವರು ನನ್ನ ದೈವ ಶಕ್ತಿ ಬಗ್ಗೆ ಅವರು ಪರೀಕ್ಷೆ ಮಾಡ್ತಾರಲ್ವಾ ನಿನ್ ಹೆಂಡತಿ? ಅವ್ರಿಗೆ ಬೆಳಿಗ್ಗೆ ಒಂದು ಎಡಗಾಲು ಎಡಗೈ ಬಿದ್ದೋಂಗ್ ಮಾಡ್ಲಾ? ಮಗ ಅಮ್ಮನ ಕಾಲು ಕೈ ಬಿದ್ದೋಗ್ತವೆ. ಬಾಯಲ್ಲಿ ಹೇಳು ಸ್ವಾಮಿ ತಪ್ಪಾತು ಅಂತ. ಹಲೋ, ನನಗಲ್ಲ ನಿನಗೆ. ನಿಮ್ಮ ಅಮ್ಮನ್ ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ಅಮ್ಮನ್ ಇದಕ್ಕೆ ನಿನಗ್ ಬಿದ್ದೋಗ್ತಾವಂತೆ ಸ್ವಾಮಿ ಹೇಳ್ತಾ ಇರೋದು. ನನಗೆ ಯಾಕೆ ಬಿದ್ದೋಗ್ತಾವ? ನಿಮ್ಮ ಅಮ್ಮನ್ ಹೆಂಗ್ ಕ್ಷಣಕ್ ಬಿದ್ದೋಗ್ತಾವ? ನನಗಲ್ಲ, ನನಗೆ ಯಾಕೆ ಬಿದ್ದೋಗ್ತದೆ? ನಿಮ್ಮ ದೇಶ ನನಗೆ ಯಾಕೆ ಬಿದ್ದೋಗ? ನಿನಗೆ ಯಾಕೆ ಗುಂಜಿ ಹೇಳಿದ್ದೆ? ಆಚೆ ಯಾಕೆ ಹೇಳಿದ್ದೆ ನನ್ನ? ನಿನಗೆ ಬಿದ್ದೋಗ್ತಾವಂತೆ. ಹೋಗತ್ತ ನನಗೆಲ್ಲ ಬಿದ್ದೋಗತ್ ನಿನಗೆ. ನೋಡಲ್ಲಿ ಸ್ವಾಮಿಗಳು ಅಷ್ಟೆಲ್ಲ ಪಜಿತ್ ಬಿದ್ಕೊಂಡ್ ಬಂದವ್ರು. ಅಲ್ಲಿ ನಾವ್ ಇಲ್ಲಿ ಮನೆ ಕುಕ್ಕಂಗ್ ಕೇಳಕ್ ನೀನ್ ಆಚೆಗೆ ಹೋಗು ಅಂತೀಯಲ್ಲ ನೀನು. ಇಲ್ಲಪ್ಪ, ಅವ್ನು ನನ್ನ ಪರಮ ಭಕ್ತ. ಅವನು ದೇವಿ ಅನುಗ್ರಹ ಮಾಡಿ ನಮ್ಗೆ ಹೇಳಿದಾಳೆ, ಈ ಕಡೆಯಿಂದ ಒಬ್ಬ ಭಕ್ತ ತುಂಬಾ ಕಷ್ಟದಲ್ಲಿದ್ದಾನೆ, ಅವನಿಗೆ ಸಹಾಯ ಮಾಡುವಂತ. ಹಂಗಾಗಿ ಅವ್ನ ಕೇಳ್ರಿ, ಅವ್ರಿಗೆ ಏನೇನು ಬೇಕಾದ್ರೆ. ಅವ್ರು ನಮ್ ನರಸಿಂಹರಾಜು
ಸ್ವಾಮಿಗಳೇ. ನೀವು ನಮ್ಮನ್ನ ಅಲ್ಲಿ ನೋಡಿದ್ದೀನಪ್ಪ. ಇಲ್ಲ ಸ್ವಾಮಿ, ನಾವು ಇದು ಸಿಕಂದೂರ್ ಚೌಡೇಶ್ವರಿ ಬಿಟ್ರೆ ನಾವು ಇನ್ನ ಅಲ್ಲಿ ಇಲ್ಲ ಹಂಗೋ ಚಾಮುಂಡಿ ಬೆಟ್ಟಕ್ಕೆ ಹೋಗಿದೀವಿ ಸ್ವಾಮಿ. ನಮ್ಮ ದೇವ್ರು ಒಳ್ಳೇದ್ ಮಾಡ್ಯಾವ್ರೆ, ನೀವು ದೇವ್ರು ಅಂತ ನಂಬಿದೀವಿ ತಾಯಿ. ಅಲ್ಲಪ್ಪ, ಓ ಅಲ್ಲ ಇವ್ರು ಯಾರೋ ಭಕ್ತಾದಿಗಳು ಏನಂತಾರೆ ಗೊತ್ತಾ, ಅವ್ರೇನು ಕೋಟಿ ಕೊಟ್ಟಿದಾರ, ಅವ್ರಿಗೇನು ಅಷ್ಟೊಂದು ಮಾತಾಡ್ತಿದಾರ ಅಂದ್ರು. ಇಲ್ಲ ಸ್ವಾಮಿ, ಅದಕ್ಕೆ ನಾನು ಹೇಳ್ದೆ ಇಲ್ಲ ಆ ಥರ ಇಲ್ಲ ನೀವು ಅದರ ಮಾತಾಡಬಾರ್ದು. ಅವ್ನು ನನ್ನ ಭಕ್ತ, ಅವನು ತಾಯಿ ಅನುಗ್ರಹದಿಂದ ನಾವು ಹುಡಿಕೊಂಡು ಹೋಗಿ ಅವನಿಗೆ ಫೋನ್, ಅವ್ನು ನನ್ನ ಮುಖ ನೋಡಿಲ್ಲ, ನಾನು ಅವನ ಮುಖ ನೋಡಿಲ್ಲ, ಫೋನ್ ನಂಬರ್ ತಗೊಂಡು ನಾವು ಹಿಂಗೆ ನೋಡಪ್ಪ ನರಸಿಂಹರಾಜು, ಈಗ ಇದೇ ನಿನ್ ಥರನೇ ಇವ್ರಿಗೂ ಫೋನ್ ಮಾಡಿ ಅವ್ರಿಗೆ ಒಳ್ಳೇದಾದ್ಮೇಲೆ ಅವ್ರು ಹುಡಿಕೊಂಡ್ ಬಂದಿರೋದು. ನಾವು ಬರ್ತೀವಿ ಸ್ವಾಮಿ, ಬಂದಾಗ ಗ್ಯಾರಂಟಿ ಅಲ್ಲಿ ಬಂದು ನಿಮ್ ಪಾದ ಸೇವೆ ಮಾಡಿ ಬರ್ತೀವಿ ಸ್ವಾಮಿ. ಬೇಕಾದ್ರೆ ಅಲ್ಲೇ ಒಂದ್ ರಾತ್ರಿ ಮನಿಕೊಂಡು ನೀವು ಫೋನ್ ಮಾಡಿ ಮೆಸೇಜ್ ಕಳ್ಸಿದ್ಮೇಲೆ ನಾವು ಅಡಿಕೆ ಗಿಡ ಕಟ್ತು, ಬೋರ್ ಹಾಕ್ಸ್ದು, ಮನೆ ಕಟ್ಟಿದೀವಿ, ಎಲ್ಲಾ ಕೊಟ್ಟಿದೀವಿ ಸ್ವಾಮಿ. ಮಗ ಎದ್ದೋಗ ಆಚಿ ಅಂತ ಕೇಳಿಸ್ಕೊಂಡು ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ಅಲ್ಲಿ ಹೋಗಿ ಅವ್ರ ಕಾಲ್ ಇಟ್ಕೊಂಡ್ ಕುಂತವ್ರೆ. ಲಾರಿನೂ ತಗೊಂಡ್ಬಂದಿದೀವಿ. ದಯವಿಟ್ಟು ಒಂದ್ಸರಿ ನಮ್ಮ ಮನೆಗೆ ಜಮೀನು ಎಲ್ಲ ತುಳಿದ್ಬಿಟ್ಟು ಬನ್ನಿ ಸ್ವಾಮಿ. ನೋಡು ಎದ್ದೋಗಲ್ಲ ನಿಮ್ಮ ಕೇಳಿಸ್ಕೊಳ್ಳಿ ಸ್ವಾಮಿಗಳು ನಮ್ಮ ಮನೆಗೆ ಬಂದು ಹೋಗ್ರಿ ಅಂತ ಅವ್ರಿ. ಅವ್ರು ಯಾರೋ ಒಳ್ಳೇದಾಗಿರೋದಕ್ಕೆ ನಮ್ ತೋಟನ ಚೆನ್ನಾಗಿ ಬಂದೋಗಿ ಸ್ವಾಮಿ. ಹಲೋ ಹಲೋ, ನಂಬಿ ಅಣ್ಣ, ನೀವು ಸ್ವಾಮೀರ್ನ ಒಳ್ಳೇದಾಗುತ್ತೆ. ನಂಬಿದೀನಿ ಅಮ್ಮರೇ. ಇದು ಯಾರೋ ನಮ್ಮದೊಂದು ಮನೆ, ನಮ್ಮ ಹೆಂಡತಿಯರು ಎದ್ದೋಗ ಆಚೆಗೆ ನಿನ್ಗೆ ಯಾವ್ದೇವ್ರು ಬೇಡ ದಿನರು ಬೇಡ ಅಂತಾರ ತಾಯಿ. ಬೆಳಗ್ಗೆ ಬಂದ್ ಕಾಯ್ಕೊಂಡ್ ಕುಂತಿದೀವಿ, ನೀ ಸ್ವಾಮಿಗಳು ನಿಮ್ಗೆ ಫೋನ್ ಮಾಡೋರು ನೋಡ್ರಿ. ನಮ್ಗೆಲ್ಲ ನಾವ್ ಅವ್ರು ಇವ್ರು ಹೇಳಿದ್ ಕುಡಿಕೊಂಬಂದ್ ಸ್ವಾಮೀರ್ ಹತ್ರ ಕುಂತಿದೀವಿ, ಇನ್ನ ಎದ್ದೋಗಿಲ್ಲ. ಮಕ್ಳೆಲ್ಲ ಆಗಿಲ್ಲ ಅಂತ ಅಳ್ತ್ಕೊಂಡ್ ಕುಂತವೆ. ಏನೋ ತಾಯಿ ಒಳ್ಳೇದಾಗತ್ ನೋಡಿ, ಒಳ್ಳೇದಾಗತ್ ಕಲ್ವ್ರ ನೀವು ಬಂದಿರೋದು. ಒಳ್ಳೇದಾಗ್ಲಿ ತಾಯಿ. ನೀವು ಇಲ್ಲಿ ನಮ್ದು ಯಾವ್ದೋ ಒಂದ್ಸಲ ಅರ್ಧ ಬರ್ಧ ಓದಿರೋ ತಿಪ್ಪಿ ಎದ್ದೋಗ ಆಚೆಗೆ ನನ್ಗೆ ಯಾವ ಯಂತ್ರನೂ ಬೇಡ ಮಂತ್ರನೂ ಬೇಡ ಹೇಳ್ತೀನಿ, ವ್ಯವಸ್ಥೆ ಮಾಡ್ತೀನಿ. ಶಿಷ್ಯರಿಂದ ಓ ಸ್ವಾಮಿ, ನಿಮ್ಗಲ್ಲಪ್ಪ, ಇಲ್ಲಿ ನಮ್ಮ ಇದರಲ್ಲಿ ಎಲ್ಲರಿಗೊಂದು ಹಾಲಿನ ವ್ಯವಸ್ಥೆ, ಮಕ್ಳಿಗೆಲ್ಲ ಹಾಲಿನ ವ್ಯವಸ್ಥೆ, ಭಕ್ತಾದಿಗಳಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ಬಿಡಪ್ಪ ಒಂಚೂರು. ಮಾಡ್ಬಿಡು. ಏನ್ ತಿಂತೀರಪ್ಪ ಎಲ್ಲ? ಅನ್ನ ಸಾಂಬಾರು, ಮಕ್ಳಿಗೂ ಹಾಲು ಕೊಟ್ಬಿಡ್ರಿ ಬಾಟ್ಲಿಗೆ ಹಾಕಿ. ನೀವೊಂದ್ಸಾರಿ ಬನ್ನಿ ಸ್ವಾಮಿ. ನೀನು ಸ್ನಾನ ಮಾಡಿ ಅಡ್ಚಂಬು. ಇಲ್ಲ ಸ್ನಾನ ಮಾಡ್ಲಿಲ್ಲ, ಅದೇನೋ ಇವ್ರು ಶಿಷ್ಯದು ಅವ್ರು ಯಾರೋ ಇವ್ರು ಸ್ವಾಮಿಯರು ಮಗ ನೋಡ್ಕೊಂಬಿಟ್ಟು ಒಂದ್ ಊದ್ಗಡ್ಡೆ ಹಚ್ಚಿ ಎಳ್ಳಿ ಮಾರುತ್ತಾವ ಅಲ್ಲಿ ಇದು ಪೂರ್ವ ದಿಕ್ಕಿಗೆ ಸ್ವಿಚ್ ಬಾ ಅಂತ ಅಂದ್ರು. ಊದ್ಗಡ್ಡಿ ತಗೊಂಡ್ ಹೋಗ್ತಾ ಇದ್ದೀನಿ. ಒಂದಲ್ಲ ಊದ್ಗಡ್ಡಿ 2 ಹಚ್ಬೇಕು, ಒಂದ್ ಯಾವತ್ತು ಹಚ್ಬಾರ್ದು. 4 ಊದ್ಗಡ್ಡಿ ಎಷ್ಟೋ ಒಂದ್ರು ಹಚ್ಚಬಾರ್ದು. ಊದ್ಗಡ್ಡಿ ಹಚ್ಚಿ ಗುರುಗಳು ಇದೇಳ್ಬೇಕಾದ್ರೆ ನೀನು ಕ್ಲೀನ್ ಆಗಿ, ಅದೇ ಮಾಮೂಲಿ ದರ್ಶನ ಮಾಡ್ಬೇಕಾ, ಧರ್ಮಸ್ಥಳ ಆ ಕಡೆ ಎಲ್ಲ ಇರ್ತೀಯಲ್ಲ, ಹಂಗೆ ಹೋಗ್ತಾ ಇರೋದೀಗ. ಹಂಗೋಗಿ ವಿಭೂತಿ ಗಟ್ಟಿ ತಲೆಗೆ ಹಚ್ಚಿ ಇರ್ಬೇಕು, ಹಣೆಗೆ ಇಕ್ಕಿರ್ಬೇಕು ವಿಭೂತಿ ಗಟ್ಟಿ ಕುಂಕುಮ. ವಿಭೂತಿ ಗಟ್ಟಿನೂ ಇದು ನಮ್ಮ ಮಂದಿಯವ್ರದ್ದು ಗದಿನಾಥ ಸ್ವಾಮಿದು ಭಂಡಾರ ಇಟ್ಕೊಂಡಿದೀನಿ. ಇಕ್ಕೊಂಡು ಆದ್ಮೇಲೆ ನೀನೇ ಫೋನ್ ಮಾಡು, ಸ್ವಾಮಿಗಳ ಕೈಲಿ ನಾನು ಮಾತಾಡಿಸ್ತೇನೆ. ಆಯ್ತು ಸ್ವಾಮಿ. ಹೊರಟು ಈಗ ಅಲ್ಲಿ ಮನೆಗಳು ಪೂಜೆ ಮಾಡಿದೀನಿ, ಅಲ್ಲಿ ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ. ಹಳ್ಳಿ ಮಾರ್ತಕ್ ಹೋಗ್ತಾ ಇದ್ದೀನಿ ಸ್ವಾಮಿ. ಇದು ಪೂಜೆ ಉದುಗಡ್ಡಿ ಸ್ವಚ್ಛ ಮಾಡಕ್ಕೆ ವಿಭೂತಿ ಗಟ್ಟಿ ಬಳಕೊಂಡು ಕುಂಕುಮ ಇಕ್ಕೊಂಡು ನೀನು ಪಂಚೆ ಬನೀನು ಶರ್ಟ್ ಏನು ಹಾಕೊಂಡು ಹೋಗ್ಬೇಡಪ್ಪ. ಪಂಚೆ ಉಟ್ಕೊಂಡಿದ್ದೀನಿ. ಪೂರ್ವ ದಿಕ್ಕಿಗೆ ನಿಂತ್ಕೊಂಡು ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ, ಓಂ ಏನ್ ಸಮಯ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ. ಹೇಳ್ತೀನಿ ಸ್ವಾಮಿ. ಗುರುಭ್ಯೋ ಅಲ್ಲಪ್ಪ, ಗುರುಭ್ಯೋಂ. ಓಂ ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ಹೇಳಿ ಸಮಯ. ಓಂ ಶ್ರೀಂ ಗುರುಭ್ಯೋ ನಮಃ, ಓಂ ಶ್ರೀ ಗುರು, ಓಂ ಶ್ರೀ ಗುರು, ಓಂ ಶ್ರೀ ಗುರುಭ್ಯೋ, ಓಂ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋಂ ನಮಃ, ಓಂ ಶ್ರೀಂ ಗುರುಭ್ಯೋ ನಮಃ ಮುಂಚೆ ಹೆಂಗ್ ಇದು ಬಯಲು ಏನಂತ ಹೇಳ. ಓಂ ಶ್ರೀ ಏನ್ ಹೇಳ್ಕೊಡಿ, ಏನು ನಾನು ಗ್ಯಾಪ್ ಮರ್ತು ಬಿಡ್ತೀನಿ. ಇವ್ ನಮ್ಮ ಮಗಳಿಗೂ ಒಂದ್ಸಲ ಹೇಳ್ಕೊಡಿ ಸ್ವಾಮಿ, ಜ್ಞಾಪನಿಸ್ತಾರೆ. ಓಂ 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 ಶ್ರೀ ಶ್ರೀ ಗುರುಭ್ಯೋ ನಮಃ, ಗುರುಭ್ಯೋ ನಮಃ.
ತಂದೆಗೆ ಏನ್ ಸ್ವಾಮಿ ಓಂ ಶ್ರೀಂ ಗುರುಭ್ಯೋ ನಮಃ. ಹಂಗನ್ನು ಹೋಗ್ಬೇಕು. ಸ್ಟ್ಯಾಂಡ್ ಅಂತ ಬಿಡು ಮಗ, ಸ್ಟ್ಯಾಂಡ್. ಓಂ ಶ್ರೀಂ ಗುರುಭ್ಯೋ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಓಂ ಶ್ರೀಂ ಗುರುಗ್ರೋ ನಮಃ ಅಂತ ಹೋಗ್ತಾ ಇದ್ದೀನಿ ಸ್ವಾಮಿ. ಈಗ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ ಸ್ವಾಮಿ. ಆಯ್ತಪ್ಪ. ಓಂ